ಪರದಾಡೋರ ಮಧ್ಯೆ ಯಾರ ಹಂಗೂ ಬೇಡ ಎನ್ನದೆ ಸ್ವಂತ ಉದ್ಯಮ ಪ್ರಾರಂಭಿಸ್ತಾ ಇರೋರ ಸಂಖ್ಯೆ ಹೆಚ್ಚಾಗಿದೆ. 8ರಿಂದ 10 ಗಂಟೆ ದುಡಿಯುವ ಬದಲು ಅದೇ ಶ್ರಮವನ್ನ ಸ್ವಂತ ಉದ್ಯಮದಲ್ಲಿ ತೊಡಗಿಸಿದ್ರೆ ಹೆಚ್ಚಿನ ಹಣ ಗಳಿಸಬಹುದು ಎಂಬುದು ಅನೇಕರ ಆಲೋಚನೆ. ಜೊತೆಗೆ ಮನೆ ಬಿಟ್ಟು ಹೊರಗೆ ಹೋಗಿ ದುಡಿಯಲು ಆಗದೇ ಇರುವ ಮಹಿಳೆಯರು ಮನೆಯಲ್ಲೇ ಸ್ವಂತ ಬಿಸ್ನೆಸ್ ಮಾಡೋದ್ರ ಮೂಲಕ ಆದಾಯವನ್ನ ಗಳಿಸಬಹುದು. ಇದಕ್ಕೆ ಪೂರಕವಾಗಿ ಕೇಂದ್ರ ಸರ್ಕಾರದಿಂದಲೂ ನಿಮಗೆ ಸಾಲ ಸೌಲಭ್ಯವಿದೆ. ಯಾವ್ಯಾವ ಉದ್ಯಮ ಆರಂಭಿಸಬಹುದು, ಕೇಂದ್ರದ ಸಾಲ ಸೌಲಭ್ಯ ಯಾವುದಿದೆ, ಡೀಟೇಲ್ಸ್ ಇಲ್ಲಿದೆ. ಕೆಲಸಕ್ಕಾಗಿ ಪರದಾಡೋರ ಮಧ್ಯೆ ಯಾವ ಹಂಗೂ ಬೇಡ ಎನ್ನದೆ ಸ್ವಂತ ಉದ್ಯಮ ಪ್ರಾರಂಭಿಸುತ್ತಿರುವವರ ಸಂಖ್ಯೆ ಹೆಚ್ಚಾಗಿದೆ. 8ರಿಂದ 10 ಗಂಟೆ ದುಡಿಯುವ ಬದಲು ಅದೇ ಶ್ರಮವನ್ನ ಸ್ವಂತ ಉದ್ಯಮದಲ್ಲಿ ತೊಡಗಿಸಿದರೆ ಹೆಚ್ಚಿನ ಹಣ ಗಳಿಸಬಹುದು ಎಂಬುದು ಅನೇಕರ ಆಲೋಚನೆ. ನಾವು ಕಷ್ಟಪಟ್ಟು ಯಾರನ್ನೂ ಬೆಳೆಸುವ ಬದಲು ನಮ್ಮನ್ನೇ ನಾವು ಬೆಳೆಸಿಕೊಳ್ಳಬಹುದು ಎಂಬುದು ಇನ್ನು ಕೆಲವರ ವಾದ. ಸ್ವಂತ ಉದ್ಯಮ ಪ್ರಾರಂಭಿಸಿದ್ರೆ ನಾವೇ ಬಾಸ್ ಆಗೋದೇನೋ ನಿಜ, ಆದರೆ ಅದು ಅಂದುಕೊಂಡಷ್ಟು ಸುಲಭದ ಕೆಲಸ ಕೂಡ ಅಲ್ಲ. ಸ್ವಂತ ಉದ್ಯಮ ಪ್ರಾರಂಭಿಸಲು ಸಾಕಷ್ಟು ಪರಿಶ್ರಮದ ಅಗತ್ಯವಿದೆ. ಕಠಿಣ ಪರಿಶ್ರಮ, ತ್ಯಾಗ ಹಾಗೂ ದೃಢ ಸಂಕಲ್ಪವಿದ್ರೆ ಉದ್ಯಮದಲ್ಲಿ ಯಶಸ್ಸು ಸಾಧಿಸಬಹುದು. ಹಾಗೆಯೇ ಉದ್ಯಮ ಪ್ರಾರಂಭಿಸಿದ ತಕ್ಷಣ ಯಶಸ್ಸು ಸಿಗೋದಿಲ್ಲ. ಅದಕ್ಕೆ ಸಾಕಷ್ಟು ಸಿದ್ಧತೆ ಹಾಗೂ ತಾಳ್ಮೆ ಕೂಡ ಅಗತ್ಯ ಇದೆ. ಮನೆ ಬಿಟ್ಟು ಹೊರಗೆ ಹೋಗೋಕೆ ಆಗದ ಮಹಿಳೆಯರು ಈ ಬಿಸಿನೆಸ್ ಮಾಡುವ ಮೂಲಕ ಆದಾಯ ಗಳಿಸಬಹುದು. ಹಾಗಂತ ಇದಕ್ಕೆ ದೊಡ್ಡ ಮಟ್ಟದಲ್ಲಿ ಹೂಡಿಕೆ ಅಗತ್ಯವಿರೋದಿಲ್ಲ. ಕೈಯಲ್ಲಿ ಎಷ್ಟು ಹಣ ಇದೆಯೋ ಅಷ್ಟು ಹೂಡಿಕೆ ಮಾಡಿದ್ರೆ ಸಾಕು. ಜೊತೆಗೆ ಕೇಂದ್ರ ಸರ್ಕಾರದಿಂದಲೂ ಅನೇಕ ಸಾಲ ಸೌಲಭ್ಯ ಸ್ಕೀಮ್ಗಳಿವೆ. ಸ್ವಂತ ಉದ್ಯಮ ಆರಂಭಿಸುವ ಕನಸಿದ್ಯಾ? ಸರ್ಕಾರದಿಂದಲೂ ಸಿಗುತ್ತೆ ಸಾಲ ಸೌಲಭ್ಯ. ಕಡಿಮೆ ಬಂಡವಾಳದಲ್ಲಿ ದುಪ್ಪಟ್ಟು ಲಾಭ. ಊಟಕ್ಕೆ ಇರಬೇಕು ಉಪ್ಪಿನಕಾಯಿ ಅನ್ನೋದನ್ನು ನಾವೆಲ್ಲರೂ ಕೇಳಿದ್ದೇವೆ. ನೀವು ಕೂಡ ಮನೆಯಲ್ಲೇ ರುಚಿ ರುಚಿಯಾದ ಉಪ್ಪಿನಕಾಯಿ ತಯಾರಿಸಿ ಹತ್ತಿರದ ಅಂಗಡಿಗಳಿಗೆ ಮಾರಾಟ ಮಾಡುವ ಮೂಲಕ ನೀವು ಹಣ ಸಂಪಾದಿಸಬಹುದು. ಒಮ್ಮೆ ರುಚಿ ಬೇರೆಯವರಿಗೆ ಗೊತ್ತಾದ್ರೆ ಪದೇ ಪದೇ ನಿಮ್ಮ ಬಳಿ ಉಪ್ಪಿನಕಾಯಿ ಪಡೆಯುತ್ತಾರೆ. ಈ ಉಪ್ಪಿನಕಾಯಿ ವ್ಯಾಪಾರ ಆರಂಭಿಸೋಕೆ ನಿಮಗೆ ಇಂತಿಷ್ಟೇ ಅಂತ ಹಣ ಬೇಕಿಲ್ಲ. ಅದು ಕೂಡ ಹೆಚ್ಚಿನ ಹಣ ಅವಶ್ಯಕತೆ ಇರೋದಿಲ್ಲ. ನೀವು ಸಣ್ಣ ಪ್ರಮಾಣದಲ್ಲಿ ಈ ವ್ಯಾಪಾರವನ್ನ ಮಾಡುವ ಮೂಲಕ ಹಣ ಗಳಿಸಬಹುದು. ಇನ್ನು ನೀವು ಮಾಡುವ ಉಪ್ಪಿನಕಾಯಿಗೆ ಪ್ಯಾಕೇಜಿಂಗ್ ಕೂಡ ಆಕರ್ಷಕವಾಗಿದ್ದರೆ ಹೆಚ್ಚಿನ ಲಾಭ ಪಡೆಯಬಹುದು. ಉಪ್ಪಿನಕಾಯಿ ಜೊತೆ ನೀವು ಹಪ್ಪಳ, ಸಂಡಿಗೆ ಕೂಡ ಮಾರಾಟ ಮಾಡಬಹುದು. ನಿಮ್ಮ ಅನುಕೂಲಕ್ಕೆ ತಕ್ಕಂತೆ ನೀವು ಈ ವ್ಯಾಪಾರವನ್ನು ಆರಂಭಿಸಬಹುದು. ಇದು ಕೂಡ ಮನೆಯಲ್ಲೇ ಮಾಡುವಂಥದ್ದು. ಯಾರ ಮೇಲೂ ನೀವು ಡಿಪೆಂಡ್ ಆಗೋದು ಬೇಡ. ಇನ್ನು ಇವೆರಡರ ಜೊತೆಗೆ ನೀವು ಮತ್ತೊಂದು ಮಾಡಿ ಮಾರಾಟ ಮಾಡಬಹುದು. ಸಾಂಬಾರ್ ಪುಡಿ ಹಾಗೂ ರಸಂ ಪುಡಿ ಮಾಡಿ ಮಾರಾಟ ಮಾಡಿ ನೀವು ಆದಾಯ ಗಳಿಸಬಹುದು. ಪುಳಿಯೋಗರೆ, ಗರಂ ಮಸಾಲ ಪುಡಿ, ವಾಂಗಿಬಾತ್ ಪುಡಿ, ಬಿಸಿಬೇಳೆ ಬಾತ್ ಪುಡಿ, ಗೊಜ್ಜಿನ ಪುಡಿ ರೆಡಿ ಮಾಡಿ ನೀವು ಮಾರಾಟ ಮಾಡಬಹುದು. ಇತ್ತೀಚೆಗೆ ಇದಕ್ಕೆಲ್ಲ ಡಿಮ್ಯಾಂಡ್ ಕೂಡ ಹೆಚ್ಚಿದೆ. ಬೆಂಗಳೂರಿನಲ್ಲಿ ಬ್ಯಾಚುಲರ್ಸ್ಗಳು ಕೆಲಸಕ್ಕಾಗಿ ಊರಿನಿಂದ ಬಂದಿರುತ್ತಾರೆ. ಅಂಥವರಿಗಾಗಿ ನೀವು ಈ ಕೆಲಸ ಆರಂಭಿಸಿ ಹಣ ಮಾಡಿಕೊಳ್ಳಬಹುದಾಗಿದೆ. ಮೇಣದ ಬತ್ತಿಗೆ ತುಂಬಾ ಬೇಡಿಕೆ ಇದೆ. ಸಾಮಾನ್ಯವಾಗಿ ಧಾರ್ಮಿಕ ಮತ್ತು ಅಲಂಕಾರದ ಉದ್ದೇಶಗಳಿಂದ ಮೇಣದ ಬತ್ತಿಗಳಿಗೆ ಬೇಡಿಕೆ ಬರುತ್ತದೆ. ಅದರಲ್ಲೂ ಹಬ್ಬ ಹರಿದಿನಗಳಲ್ಲಿ ಹೆಚ್ಚು. ಇನ್ನು ಇತ್ತೀಚಿನ ದಿನಗಳಲ್ಲಿ ಪರಿಮಳಯುಕ್ತ ಮತ್ತು ಥೆರಪಿಟಿಕ್ ಮೇಣದ ಬತ್ತಿಗಳನ್ನು ಹೋಟೆಲ್, ರೆಸ್ಟೋರೆಂಟ್, ಮನೆಗಳಲ್ಲಿ ಬಳಸಲಾಗುತ್ತದೆ. ವ್ಯಾಪಾರ ಆರಂಭಿಸಲು ಮೇಣ, ವಿಕ್, ಅಚ್ಚುಗಳು, ದಾರ, ಸುಗಂಧ ತೈಲಗಳು ಬೇಕಾಗುತ್ತದೆ. ರಾಷ್ಟ್ರ ಮತ್ತು ಹೊರದೇಶಗಳಲ್ಲೂ ಅಗರಬತ್ತಿ ಉದ್ಯಮ ಬಹಳ ದೊಡ್ಡ ಉದ್ಯಮವಾಗಿ ಬೆಳೆಯುತ್ತಿದೆ. ದೇವರ ಪೂಜೆಗಳಲ್ಲಿ ಅಗ್ರಸ್ಥಾನ ಪಡೆದಿರುವ ಅಗರಬತ್ತಿ ತಯಾರಿಸಲು ಸಣ್ಣ ತೆಳುವಾದ ಬೆದರು ಕಡ್ಡಿಗಳು, ಶ್ರೀಗಂಧ, ಮಲ್ಲಿಗೆ, ಗುಲಾಬಿ, ಚಂಪಾ ಮೊದಲಾದ ಸುವಾಸನೀಯ ತೈಲಗಳು ಬೇಕಾಗುತ್ತದೆ. ಕಡ್ಡಿಗಳ ಮೇಲೆ ಎಣ್ಣೆಗಳನ್ನು ಲೇಪಿಸಿ ಒಣಗಿಸಲಾಗುತ್ತದೆ. ಉಡುಪು ಉದ್ಯಮದಲ್ಲಿ ಬಳಸುವ ಅತ್ಯಂತ ಅಗತ್ಯವಾದ ವಸ್ತುವಾಗಿದ್ದು ದೊಡ್ಡ ಮಾರುಕಟ್ಟೆ ಸಾಮರ್ಥ್ಯ ಹೊಂದಿವೆ. ಪ್ಲಾಸ್ಟಿಕ್ನಿಂದ ಫ್ಯಾಬ್ರಿಕ್ ಮತ್ತು ಸ್ಟೀಲ್ ಬಟನ್ಗಳವರೆಗೆ ಈ ವ್ಯಾಪಾರದ ವಿವಿಧ ವಿಭಾಗಗಳಿವೆ. ನಿಮ್ಮ ಆಸಕ್ತಿಗೆ ಅನುಗುಣವಾಗಿ ಆಯ್ಕೆ ಮಾಡಬಹುದು. ಕಿವಿಗಳ ಸ್ವಚ್ಛತೆಯ ವಿಚಾರಕ್ಕೆ ಬಂದಾಗ ಇದಕ್ಕೆ ಬೇಡಿಕೆ ಇದೆ. ಹತ್ತಿ, ಸಣ್ಣ ಪ್ಲಾಸ್ಟಿಕ್ ಕಡ್ಡಿಗಳಿದ್ರೆ ಇದರ ಕಾರ್ಯ ಸುಲಭ. ಇದನ್ನು ತಯಾರಿಸುವ ಯಂತ್ರಗಳು ಸಹ ಲಭ್ಯವಿದೆ. ಸುಮಾರು 20ರಿಂದ 40 ಸಾವಿರ ರೂಪಾಯಿ ನಿಮ್ಮ ಕೈಯಲ್ಲಿದ್ರೆ ಈ ಉದ್ಯಮ ಸುಲಭ ಮತ್ತು ಲಾಭದಾಯಕ. ಕ್ರೆಡಿಟ್ ಗ್ಯಾರಂಟಿ ಫಂಡ್ ಯೋಜನೆ, ಪ್ರಧಾನಮಂತ್ರಿ ಮುದ್ರಾ ಯೋಜನೆ, ಕ್ರೆಡಿಟ್ ಲಿಂಕ್ಡ್ ಕ್ಯಾಪಿಟಲ್ ಸಬ್ಸಿಡಿ ಸ್ಕೀಮ್,
ರಾಷ್ಟ್ರೀಯ ಸಣ್ಣ ಕೈಗಾರಿಕೆಗಳ ನಿಗಮ ಯೋಜನೆ, SIDBI ಸಾಲ ಯೋಜನೆ. ಈ ಯೋಜನೆಗಳಿಂದ ನೀವು ಸರ್ಕಾರದಿಂದಲೇ ನೇರ ಸಾಲ ಪಡೆಯಬಹುದಾಗಿದೆ. ಸ್ಟಾರ್ಟ್ಅಪ್ಗಳು ಮತ್ತು ಅಸ್ತಿತ್ವದಲ್ಲಿರುವ ವ್ಯವಹಾರಗಳಿಗೆ ತಮ್ಮ ಕಾರ್ಯಾಚರಣೆಯನ್ನ ಮುಂದುವರಿಸಲು ಅಗತ್ಯ ನೆರವು ನೀಡುತ್ತಿದೆ. ಇದಕ್ಕಾಗಿ ಹಲವು ಸಾಲ ಯೋಜನೆಗಳನ್ನು ಜಾರಿಗೆ ತಂದಿದೆ. ಇದು ಉದ್ಯಮ ಆರಂಭಿಸಬೇಕು ಎಂದುಕೊಂಡವರು ಅಥವಾ ಈಗಾಗಲೇ ಆರಂಭಿಸಿ ಹಣಕಾಸಿನ ಮುಗ್ಗಟ್ಟು ಎದುರಿಸುತ್ತಿರುವವರಿಗೆ ನೆರವಾಗಲಿದೆ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ 292, ಟಾಟಾ ಪ್ಲೇ ನಂಬರ್ 1664, ಜಿಯೋ ಟಿವಿ ನಂಬರ್ 1334, NXT ಡಿಜಿಟಲ್ ನಂಬರ್ 30, ಇನ್ ಕೇಬಲ್ ನಂಬರ್ 30, ಸಿಟಿ ನೆಟ್ವರ್ಕ್ಸ್ 51, ಯು ಡಿಜಿಟಲ್ ನಂಬರ್ 162, GTPL ನಂಬರ್ 17, ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ 42, ಶ್ರೀ ಬಸವೇಶ್ವರ ಕೇಬಲ್ ನಂಬರ್ 168, ರೂರಲ್ ಕೇಬಲ್ ನೆಟ್ವರ್ಕ್ 60, ವಿನಾಯಕ ಡಿಜಿಟಲ್ 57, ಅಭಿಷೇಕ್ ಕೇಬಲ್ 821, ಸಿಟಿ ಚಾನೆಲ್ 53, ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ 57, V4 ಡಿಜಿಟಲ್ ಇನ್ಫೋಟೆಕ್ 628, ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ 53, ಗಜಾನನ್ ಡಿಜಿಟಲ್ ನಂಬರ್ 836, ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ 56, ಮೆಟ್ರೋಕ್ಯಾಸ್ಟ್ ನಂಬರ್ 830, ವಿಕ್ಟರಿ ಡಿಜಿಟಲ್ ನಂಬರ್ 167ರಲ್ಲಿ ನೋಡಿ ಆನಂದಿಸಿ.